ನಮಸ್ತೆ ಸ್ನೇಹಿತರೆ, ನಾವು ಇವತ್ತು ನಂಜನಗೂಡು ತಾಲೂಕಿನಲ್ಲಿರುವಂಥ ಮಸ್ಕೆ ನಮ್ಮ ಗ್ರಾಮದಲ್ಲಿದ್ದೀವಿ. ಸೊ ಅಲ್ಲಿ ನಾವು ಬಾಳೆಗೆ ನಮ್ಮ ಒಂದು ಮೋದಿಕೇರ್ನ ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ಕೊಟ್ಟಿದ್ದಂಥದ್ದು. ಸೊ ಇವತ್ತು ಅವ್ರದ್ದು 2ನೇ ಕಟಾವನ್ನು ನಡೆಸ್ತಾ ಇರುವಂಥದ್ದು ಬಾಳೆ ಗಿಡಕ್ಕೆ. ಸೊ ಹಾಗಾಗಿ ಅವರ ಒಂದು ಅನುಭವ ಮತ್ತು ಮಾಹಿತಿಗಳನ್ನು ಹೇಗೆ ಅನಿಸಿದೆ ನಮ್ಮ ಒಂದು ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ಬಳಸಿ ಅದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸೊ ನೀವು ನೋಡ್ಬೋದು, ಬಾಳೆ ತೋಟ ಆಲ್ರೆಡಿ ಒಂದು ಕಟಾವು ಆಗಿದೆ ಮತ್ತು ಇವತ್ತು 2ನೇ ಕಟಾವನ್ನು ನಡೆಸ್ತಾ ಇರುವಂಥದ್ದು. ಸೊ ಅವರ ರೈತರು ಇಲ್ಲೇ ಇದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ಶಂಭುಲಿಂಗಪ್ಪ ಅವರೇ. ನಮಸ್ತೆ. ನಮಸ್ತೆ ಮೇಡಮ್. ಇವರು ಈ ಒಂದು ತೋಟವನ್ನು ನೋಡ್ಕೊಳ್ಳೋವಂಥವ್ರು. ಅವರ ಒಂದು ಮಗ ಇವರು ಯುವ ರೈತ ಅಂತಲೇ ಹೇಳ್ಬೋದು. ಪ್ರಕಾಶ್ ಅವರೇ ನಮಸ್ತೆ. ನೀವು ಈಗ ನಮ್ಮ ಒಂದು ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ಬಳಕೆಯನ್ನು ಮಾಡಿದ್ದೀರಾ ಅಲ್ವಾ? ಸೊ ಇಬ್ಬರ ಒಂದು ಅನುಭವವನ್ನು ನಾವು ಹಂಚ್ಕೋಬೋದು. ಯಾಕೆಂದರೆ ಬೇರೆ ರೈತರುಗಳಿಗೆ ನಾವು ಇದ್ರ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಹೇಳಿದ್ರೆ ಸ್ವಂತ ನೀವು ಬಳಸಿರುವಂಥ ಒಂದು ಅನುಭವನ ಹೇಳಿದ್ರೆ ಬೇರೆಯವ್ರಿಗೂ ಅದ್ರ ಉಪಯೋಗ ಆಗಲಿ. ನಮ್ಮ ಒಂದು ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ಎಷ್ಟು ಸರಿ ಬಳಕೆಯನ್ನು ಮಾಡಿದ್ದೀರಾ ಇದಕ್ಕೆ? 4 ಸರಿ. ಅಂದರೆ ಇವು ರೈತರಿಗೆ ನಾನು ಬಾಳೆ ಪರಿಚಯ ಮಾಡಿಕೊಂಡಾಗ 3 ತಿಂಗಳು ಬಾಳೆ ಅಂತ ಅನ್ಕೊತೀನಿ. ಆ 3 ತಿಂಗಳು ಬಾಳೆಯಿಂದ 3 ತಿಂಗಳ ಅಂತರದಲ್ಲಿ ಇದು ಬಳಕೆಯನ್ನು ಮಾಡಿರುವಂಥದ್ದು. ಸೊ ನೀವು ನೋಡ್ತಾ ಇರ್ಬೋದು ಗೊನೆ ಯಾವ ರೀತಿ ಇದೆ ಅಂತ. ಅದನ್ನು ಬಿಟ್ಟರೆ ನೀವು ಇನ್ನೇನೇನು ಬಳಸಿದ್ರಿ ಪ್ರಕಾಶ್ ಅವರೇ? ದನದ ಗೊಬ್ಬರ. ಸೊ ಇವರು ಗೌರ್ಮೆಂಟ್ ಗೊಬ್ಬರವನ್ನು ಬಳಸದೆ ಕೇವಲ ಒಂದು ದನದ ಗೊಬ್ಬರ, ಅದ್ರ ಜೊತೆಗೆ ಮೋದಿಕೇರ್ನ ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ಬಳಸಿದ್ದಾರೆ. ಸೊ ಅದರಲ್ಲಿ ನಿಮಗೆ ಈಗ ಬಳಸಿರುವಂಥದ್ದಕ್ಕೆ ಹೇಗೆ ರಿಸಲ್ಟ್ ಬಂದಿದೆ ಅಪ್ಪ? ಹೇಗೆ ಅನಿಸುತ್ತೆ ನಿಮಗೆ? ನಿಮ್ಮ ಒಂದು ಖರ್ಚು ವೆಚ್ಚಗಳನ್ನು ಹೋದ್ ಸರಿ ಬೆಳೆದಿದ್ದಕ್ಕೂ ಈ ಸರಿ ಬೆಳೆದಿರುವಂಥ ಒಂದು ಬೆಳೆಗೂ ಏನು ವ್ಯತ್ಯಾಸ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾನು ಟೋಟಲ್ ನಿಮ್ಮ ಔಷಧಿ, ನಮ್ಮ ದನಗೊಬ್ಬರ, ನಮ್ಮ ಕೂಲಿ ಲೆಕ್ಕ ತಗೊಂಡ್ರೆ 30,000 ಖರ್ಚು ಮಾಡಿದೆ ಅಷ್ಟೇ. 1200 ಕಟ ಇದೆ. 1200. ಹೌದು, 1200 ಕಟ. 1 ಎಕರೆ ಮೇಲೆ 5 ಗುಂಟೆ ಇದೆ. ಮೊದಲನೇ ಕಟಾವಾಗಿದೆ ಅಲ್ವಾ? ಅದರಲ್ಲಿ ಎಷ್ಟು ನೀವು ಲಾಭ ಪಡ್ಕೊಂಡ್ರಿ? ಮೇಡಮ್ ರೈಟ್ 92 ಹೋಯ್ತು. 92. ಓಕೆ. ಸೊ ಇಲ್ಲಿ ಏನು ಒಂದು ಅಂಶ ಗಮನಿಸಬೇಕು ಅಂತ ಹೇಳಿದ್ರೆ ನಮ್ಮ ಒಂದು ಅಗ್ರಿಕಲ್ಚರ್ ಪ್ರಾಡಕ್ಟನ್ನು 4 ಸಲ ಬಳಸಿರುವಂಥದ್ದು. ಅದು ಆಗಿರುವಂಥ ಅಮೌಂಟು 12,500 13,000 ರೂಪಾಯಿ ಅಷ್ಟೇ. ನಾನು ಲೆಕ್ಕನ ಹಾಕಿದ್ದೀನಿ. ಸೊ ಅವರು ಕೂಡ ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ನೀವು ಈಗ ಹೊರಗಡೆ ಬಳಸ್ತಿದ್ದಂಥ ಗೌರ್ಮೆಂಟ್ ಗೊಬ್ಬರಗಳಿಗೂ ಮತ್ತು ಬೇರೆ ಬೇರೆ ಅಂದರೆ ರೋಗಗಳ ಪ್ರಮಾಣ ಹೇಗಿತ್ತು ಇದನ್ನು ಬಳಸಿದಾಗ? ಅಷ್ಟೊಂದು ರೋಗ ಏನಿಲ್ಲ. ತರಮಾರಿ ಯಾವ ರೋಗ ಏನು ಬರಲ್ಲ, ಕಂಟ್ರೋಲ್ ಆಗಿದೆ. 100ಕ್ಕೆ 90 ಭಾಗ 100ಕ್ಕೂ ರಿಸಲ್ಟ್ ಇದೆ. ಒಂದ್ಸರಿ ಎಲ್ಲೋ ಇಷ್ಟು ಬಂದಿತ್ತು ಅಂತ ಅಪ್ಪ ಹೇಳಿದ್ರು, ಅದ್ರ ಬಗ್ಗೆ ಏನು ಹೇಳ್ತೀರಾ ಅಪ್ಪ? ಗಿಡ ಕೆಳಗಡೆಯಿಂದ ಎಲ್ಲೋ ಆಗಿತ್ತು ಅಂತ ಹೇಳಿದ್ರಲ್ಲ, ಅದು ಶೀತಕ್ಕೆ ಶೀತ ಜಾಸ್ತಿ ಆಗ್ಬಿಟ್ಟು ಹಸಿರು ಎಲ್ಲ ಕಟ್ಟಿತ್ತು. ಹಳದಿ ಬಣ್ಣ ಬಂದಿತ್ತು. ಸ್ವಲ್ಪ ಡೌನ್ ಆಯ್ತು. ಹೌದು. ಸೊ ಮೇಯ್ನಾಗಿ ಏನಂತ ಹೇಳಿದ್ರೆ ನಮ್ಮ ಒಂದು ಅಗ್ರಿಕಲ್ಚರ್ ಪ್ರಾಡಕ್ಟಲ್ಲಿ ಗಿಡದ ಒಂದು ಹಸಿರನ್ನು ಕಾಪಾಡ್ಕೊಳ್ಳುತ್ತೆ, ಅದ್ರ ಜೊತೆಗೆ ಇಳುವರಿಯನ್ನು ಕೊಡುತ್ತೆ. ಹೊರಗಡೆ ಅನಾವಶ್ಯಕವಾಗಿ ನಾವು ಗೊಬ್ಬರಗಳನ್ನು ಬಳಸ್ತಾ ಇರ್ತೀವಿ, ಆದರೂ ಕೂಡ ನಾವು ಅಂದ್ಕೊಂಡಂಗೆ ನಿಮಗೆ ರಿಸಲ್ಟ್ ಬಂದಿರಲ್ಲ. ಸೊ ಈ ಗೊನೆಯನ್ನು ನೋಡಿದ್ರೆ ನಿಮ್ಗೆ ಹೇಗೆ ಅನಿಸುತ್ತೆ? ಅಂದರೆ ನೀವು ಮೊದಲಿಂದನೂ ಬಾಳೆ ಬೆಳೆದಿದ್ದೀರಾ. ಸೊ ಅದರ ಅನುಭವ ಹೇಗೆ ಅನಿಸುತ್ತೆ ಈಗ ನಮ್ಮ ಒಂದು ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ಬಳಸಿದ ನಂತರ? ಪರವಾಗಿಲ್ಲ. ಅಂದ್ರೆ ಚಿಪ್ಗಳ ಸಂಖ್ಯೆ, ಗಾತ್ರ, ತೂಕ, ಸೈಜ್ ಬರುತ್ತೆ. 4 ಚಿಪ್ ಇದ್ರು ಒಳ ತೂಕ ಬರುತ್ತೆ. ತೂಕ. ಓಕೆ. ನಿಮ್ಗೆ ಹೊರಗಡೆ ಮಾರ್ಕೆಟ್ ಅಲ್ಲಿ ಏನ್ ಫೀಡ್ಬ್ಯಾಕ್ ಬಂದಿದೆ? ಒಂದು ಕಟಾವಾಗಿದೆ ಅಲ್ವಾ, ನೀವು ತಗೊಂಡ ಅಲ್ಲಿ ಹಾಕಿದಾಗ ಏನಂತ ಫೀಡ್ಬ್ಯಾಕ್ ಬಂದಿದೆ? ರೈಟ್ ಮೇಡಮ್ 80 ರೂಪಾಯಿ ಏಕಂಸ್ಲೆ ಬಿಡ್ಡಲ್ಲಿ ಒಬ್ರು 102 ಸಾರ್ತಾರೆ. 92 ನಂದು 92 ಹೋಯ್ತು. 92ಕ್ಕೆ ಒಂದೆಲ್ಲ 5 ಕೆಜಿ ಗುಣ, 5-6 ಕೆಜಿ ಅಷ್ಟೇ. ಓಕೆ. ಒಟ್ಟಾರೆ ನಿಮ್ಮ ಅನುಭವ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಪರವಾಗಿಲ್ಲ ಮೇಡಮ್, ಏನ್ ನಮ್ಗೇನ ಅಂತದ್ ಏನು ಆಗಿಲ್ಲ. ಒಳ್ಳೆ ಇಳುವರಿ ಕೊಡುತ್ತೆ. ಇದನ್ನೇ ಕಂಟಿನ್ಯೂ ಮಾಡ್ಕೋರ ಪರವಾಗಿಲ್ಲ ಅಂತ. ಬೇರೆ ರೈತರುಗಳಿಗೆ ಬಳಸಬಹುದು ಮೇಡಮ್. ರೈತರು ಮಾಡಬಹುದು. ಇಳುವರಿನ ತಗೊಳ್ಳೋದ್ರ ಜೊತೆಗೆ ಅವರ ಒಂದು ಫಲವತ್ತತೆ, ಭೂಮಿಯ ಫಲವತ್ತತೆನೂ ಕೂಡ ಕಾಪಾಡ್ಕೋಬಹುದು. ರೋಗ ಅಷ್ಟೊಂದೇನು ಬರಲ್ಲ, ನೀರು ಅಷ್ಟೊಂದು ಕೊಡಂಗಿಲ್ಲ. ನೀರು ಕಂಟ್ರೋಲ್ ಮಾಡುತ್ತೆ. ಆಕ್ಟಿವಿಟಿ ಗೋಲ್ಡ್ ಇರುವಂತದ್ದು ನೀರಿನ ಒಂದು ಅಭಾವನ ಅದು ಸಂಪೂರ್ಣವಾಗಿ ಕೊರತೆಯನ್ನ ನೀಗಿಸುತ್ತೆ. ಸೊ ಒಟ್ಟಾರೆ ನಿಮ್ಗೆ ಸಮಾಧಾನ ಇದೆ? ನಿಮಗೆ ಸಮಾಧಾನ. 30,000 ಖರ್ಚು ಮಾಡಿದೀನಿ. ಬಿಲ್ ಅಂತ ನಿಮ್ದು ಒಂದು ಔಷಧಿ 12,000. ಹೌದು. ನಾನು ದನಗೊಬ್ಬರ ಒಂದು ಟ್ಯಾಕ್ಟ್ರಿ ಅಷ್ಟೇ. ಒಟ್ಟಾರೆ ನಿಮ್ಗೆ 30,000 ಟೋಟಲ್ ಆಗಿದೆ ಅಷ್ಟೇ. ಈಗ 30,000 ರೂಪಾಯಿ ನಾನು ದುಡ್ಡು ಆಲ್ರೆಡಿ ಎತ್ತಿಕೊಂಡು ಅದ್ರ ಮೇಲೂ ಒಂದು 89,000 ಲಾಭ ಇದೆ. ಏನಂದ್ರೆ ನಿಮ್ಗೆ ಬೆಲೆ ಸಿಕ್ಕಿದ್ರೆ ಇನ್ನೂ ಹೆಚ್ಚಿನ ಒಂದು ಲಾಭ ಬರುತ್ತೆ. ಮಾರ್ಕೆಟ್ ಅಲ್ಲಿ ಏನ್ ಬೆಲೆ ಇರುತ್ತೆ ಅದು ಜಾಸ್ತಿ ಆದ್ರೆ ಲಾಭ ಆಗುತ್ತೆ. ಏನ್ ರೇಟ್ ಇರುತ್ತೆ ಆ ರೇಟ್ ಮೇಲೆ ಈಗ ಆಲ್ರೆಡಿ ನಾನು ಒಂದ್ ಕಟಿಂಗ್ ಲಾಭ 80,000 ಲಾಭ ಉಳಿಸಿದೀನಿ. ಓಕೆ. 30,000 ಖರ್ಚು ಎತ್ಕೊಂಡು 80,000 ಉಳಿದಿದೆ. ಬಿಲ್ ಬೇಕಾದ್ರೆ ತೋರಿಸ್ತೀನಿ. ಓಕೆ. ಥ್ಯಾಂಕ್ ಯು ಪ್ರಕಾಶ್ ಅವರೇ.
ಥ್ಯಾಂಕ್ ಯು ಪ್ರಕಾಶ್ ಅವರೇ, ಶಂಭುಲಿಂಗಪ್ಪ ಅವರೇ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಈ ಒಂದು ಅನುಭವ ಬೇರೆ ಒಂದು ರೈತರಿಗೆ ಅವರ ಒಂದು ಎಲ್ಲ ರೈತರು ಮಾಡ್ಬೋದು. ಅನುಕೂಲ ಆಗಲಿ ಅಂತ ಈ ಒಂದು ಚಿಕ್ಕ ವಿಡಿಯೋನ ಮಾಡಿದ್ದಂಥದ್ದು. ಸೊ ಸ್ನೇಹಿತರೆ, ನೋಡ್ಬೋದು ಇಲ್ಲಿ ನೀವು ಶಂಭುಲಿಂಗಪ್ಪ ಅವರ ಜಮೀನಲ್ಲಿ ಆಗಲೇ 2ನೇ ಕಟಾವನ್ನು ನಡೆಸ್ತಾ ಇರೋವಂಥದ್ದು. ಸೊ ಇಲ್ಲಿ ಗೊನೆಗಳನ್ನು ಕೂಡ ಅವರು ಇವತ್ತು ಕಟಾವು ಮಾಡ್ತಾ ಇದ್ದಾರೆ. ಸೊ ಗೊನೆಗಳ ಗಾತ್ರಗಳನ್ನು ನೋಡ್ಬೋದು, ಅದರ ಮತ್ತು ಯಾವ ರೀತಿ ಅದು ಶೈನಿಂಗ್ ಅಂದರೆ ಮೀನ್ಸ್ ದಪ್ಪನೂ ಕೂಡ ಇರುವಂಥದ್ದು. ಸೊ ಹಾಗಾಗಿ ಎಲ್ಲ ರೈತರುಗಳು ಕೂಡ ಇದರ ಒಂದು ಬಳಕೆಯನ್ನು ಮಾಡ್ಕೊಳ್ಳೋದ್ರ ಜೊತೆಗೆ ತಮ್ಮ ಒಂದು ಜಮೀನಿನ ಫಲವತ್ತತೆ ಮತ್ತು ಇಳುವರಿ ಎರಡನ್ನೂ ಕೂಡ ಪಡ್ಕೋಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ ಈ ಒಂದು ಗೊನೆಯನ್ನು ಕೂಡ ನೀವು ನೋಡ್ಬೋದು, ತುಂಬ ಚೆನ್ನಾಗಿ ಇಳುವರಿಯನ್ನು ಬಂದಿರುವಂಥದ್ದು. ಸೊ ಹಾಗಾಗಿ ಆದಷ್ಟು ಎಲ್ಲ ರೈತರುಗಳಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.